ಅದೊಂದು ವಿಷಯ ಹೇಳಲೇ ಇಲ್ಲ ನಾನು, ಒಂದು ಗುಡ್ ನ್ಯೂಸ್ ವಿಷಯ. ಅವರು ತಿನ್ನಲೇ ಇಲ್ಲ ಇಷ್ಟರವರೆಗೆ. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ಗೈಸ್. ಬೆಳಗ್ಗೆ ಆಯಿತು, ಬೆಳಗಾಗಿ ಇಲ್ಲೊಂದು ಪ್ರಾಣಿ ಮ್ಯಾಗಿ ತಿಂತ ಉಂಟು ನೋಡಿ. ಈಗ ಯಾರಾದರೂ ತಿನ್ನುವರು ನೋಡಿದ್ದೀರ? ಸ್ಪೂನಲ್ಲಿ ತಿಂತಾರೆ, ಕೈಯಲ್ಲಿ ತಿಂತಾರೆ ಡೈರೆಕ್ಟಾಗಿ. ಅದು ಕೂಡ ಒಂದು ಒಬ್ಬರಿಗೆ ಬೇಕಾ ಅಂತ ಕೂಡ ಹೇಳಿಲ್ಲ, ಅವನೇ ಮಾಡಿ ತಿಂತಾನೆ ಮಾರೆ. ಓ ದೇವರೇ, ಪೇಂಟ್ ಪೇಂಟ್ ಅಂತಂತಿ ಪಂಡೆ ನಾಂಡಲಾವಲಿ ಮಾಡ್ತಿ ಅಡಿಗೆ ಸಿಕ್ಕಿತು. ನೀನು ಹೇಳಿಲ್ಲ ನಾನು ಮಾಡಬೇಡ ಅಂತೇಳಿ. ನೀನು ತೋರಿಸ್ತೇನೆ, ನಿನ್ನೊಂದು ಪೇಂಟ್ ಮಾಡಿದ್ದಾನೆ ಇಲ್ಲಿ ನೋಡಿ. ಓ ಅಲ್ಲೆಲ್ಲ ತಂದಿಟ್ಟಿದ್ದಾನೆ ವಸ್ತೆಲ್ಲ, ಅದಕ್ಕೆ ಅಮ್ಮ ಬೈಯುದು. ನಾನು ಬೆಕ್ಕಿಗೆ ಮದ್ದು ಕೊಡುವಾಗ ಮತ್ತೆ ಮನೆ ಕೆಲಸ ಮಾಡೋ ಸ್ವಲ್ಪ ಬೆಟರ್. ನಿನ್ನೆ ಮೊನ್ನೆ ಹಿಂದೆ ಎಂತದ ಮ್ಯಾಗಿದು ಅಡ್ವರ್ಟೈಸ್ಮೆಂಟಾ? 1 2 3 ಮ್ಯಾಗಿ ತಿನ್ನಿ. ಇದು 1 2 3 ಅಲ್ಲ, ಇದು ಡೈರೆಕ್ಟ್ ಮ್ಯಾಗಿ. ಓ ದೇವರೇ, ದಾದಂಬೆ ನೋಡಿ ಗೈಸ್, ಇವತ್ತು ಬೆಟರ್. ನಿನ್ನೆಯಿಂದ ನೋಡಿ ಕಾಣ್ಬೋದು, ನೋಡಿ ಕಣ್ಣು ಇಲ್ಲಿಂದಲೇ. ಈಗ ನಿನ್ನೆ ನೋಡ್ತಾ ಇರ್ಬೋದು ನೀವು, ಅಲ್ಲಿಂದ ಸೈಡಿಂದ ಒಂದು ದಪ್ಪ ಬಂದಿತ್ತು. ಇವತ್ತು ಅದೆಲ್ಲ ಸ್ವಲ್ಪ ಹೋಗಿದೆ. ಇದು ಇವತ್ತು ಕೂಡ ಉಂಟು. ಇದು ಡ್ರಾಪ್ಸು, ಇದು ಟ್ಯಾಬ್ಲೆಟ್ ಈಗ ಕೊಡುವ. ತಿನ್ನಲಿಕ್ಕೆ ತುಂಬ ಕಷ್ಟ ಮಾಡ್ತದೆ ಅದು, ಅದಕ್ಕೆ ಗೊತ್ತಾಗ್ತದೆ ತರ್ತೇನೆ ಅಂತೇಳಿ. ಹೋದ್ನ ಇವನು ಇದ್ದಾನ ಅಲ್ಲಿ ಗೊತ್ತ. ಆಯಿತು ಗೈಸ್, ಅದೇನು ಗೊತ್ತಾ, ಕಣ್ಣಿಗೆಲ್ಲ ಹಾಕ್ಲಿಕ್ಕೆ ಬಿಡುವುದೇ ಇಲ್ಲ. ಮತ್ತು ಅವನನ್ನೀಗ ತರಿಸಿ ಹೆಲ್ಪ್ ಕೇಳಿ ಹಾಕಿದ್ದು ಡ್ರಾಪ್ಸ್. ಆಯ್ತು, ಇವತ್ತು ಇದಾಯ್ತು, ಇನ್ನು ನೈಟ್ ಪರವಾಗಿಲ್ಲ, ರಿಕವರಿ ಆಗ್ತಾ ಉಂಟು, ಅಷ್ಟೇ ಬೇಕಾದ್ರೆ ನಮಗೆ. ನೋಡಿ ಗೈಸ್, ಇವನು ಎಂತ ಕೂಡ ಮಾಡಬಲ್ಲ ಹುಡುಗ ಮಾರೆ. ಇವನುಂಟಲ್ಲ, ಓದಲಿಕ್ಕೆ 0 ಆದರೂ ಮಂಡೆಯಲ್ಲಿ ಹುಷಾರಿದ್ದಾನೆ. ಅದು ಅಮ್ಮ ಹೇಳಿದರು, ಎಂತ ಗೊತ್ತಾ, ಅಲ್ಲೆಲ್ಲ ಗಿಡ ಉಂಟಲ್ಲ, ನಮಗೆ ಸಗಣಿ ಗುಡಿಸ್ಲಿಕ್ಕೆ ಉಂಟು, ಅದಕ್ಕೆ ಎಲ್ಲ ತೆಗಿಯುವಂತ. ಅದಕ್ಕಾಗಿ ಇವನು ಎತ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲಲ್ಲ, ಅದಕ್ಕೆ ಆಯ್ಕೆ ತೋಲೆ ಆಯ್ನ ಐಡಿಯಾ ತೋಲೆ ಗಾಡಿ ಹಿಡಿದು ಇದು ಹೋಯ್ತು ಒಂದು ಹೋಗ್ತೀನಿ. ಅವ ಗಾಡಿ ರೆಡಿ ಆತೀನಿ. ಅವ ನಮ್ಮ ಇದು ಕಟ್ಟಣ ಉಂಟತ್ತ ಗ್ಯಾಸ್ದ ಅದೊಂದು ವಿಷಯ ಹೇಳಲೇ ಇಲ್ಲ ನಾನು, ಬೆಕ್ಕಿನ ವಿಷಯವೇ, ಒಂದು ಗುಡ್ ನ್ಯೂಸ್ ವಿಷಯ. ನಮ್ಮ ಬೆಕ್ಕು ಮಿಂಚು ತಾಯಿ ಆಗ್ತಿದ್ದಾಳೆ. ಕಂಗ್ರ್ಯಾಚುಲೇಷನ್ ಎಲ್ಲರಿಗೂ. ಮಿಂಚುವನ್ನು ಸಣ್ಣದಿಂದ ನೋಡ್ತಾ ಇದ್ರಿ. ನಾನು ಆಪ್ರೇಷನ್ ಮಾಡಬೇಕಂತ ಇದ್ದೆ, ಅದರೊಂದು ಫಸ್ಟ್ ಇದೊಂದು ಇರಲಿ ಅಂತ ಬಿಟ್ಟದ್ದು ನಾನು. ಹಾಗೆ ನಾನು ಅಜ್ಜಿ ಆಗ್ತಿದ್ದೇನೆ, ಕಂಗ್ರ್ಯಾಚುಲೇಷನ್. ಹಾಗೆ ಗೈಸ್, ನಾನು ಅದು ದೊಡ್ಡ ಬೆಕ್ಕು ಉಂಟಲ್ಲ, ಅದರ ಕಣ್ಣಿಗೆ ಕೂಡ ನೋವು ಮಾಡಿದ್ರು ಇವಳಿಗೆ ಎಂತ ಮಾಡಲಿ ನಾನು, ಇಲ್ಲದ್ರೆ ರೋಡ್ ಬಡಿತಾ ಇದ್ದೆ. ಈಗ ಇಲ್ಲಿ ಮಿಂಚು ನೋಡಿ, ನಮ್ಮ ಪ್ರೆಗ್ನೆಂಟ್ ಹುಡುಗಿ. ಒಂದು 2 ಬಾರಿ ಉಂಟಾ ಅಂತ, 2 3 ಇರಬೇಕು. ಇಂಚ ಆಲೇಲೇ ಬಾಬಾ ಬಾಬುಂಡಪ್ಪು ಬಂಜಿಟ್ಟು ಏತುಂಡು ಬಾಬಾ ಎಡ್ಡುಂಡಿ. ಕಂಗ್ರ್ಯಾಚುಲೇಷನ್, ನೀವು ತಾಯಿ ಆಗ್ತಿದ್ದೀರಾ, ಕಂಗ್ರ್ಯಾಚುಲೇಷನ್. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಚಪಾತಿ ಮಾಡ್ತಾ ಇದ್ದೇನೆ. ಅವನ ಮ್ಯಾಗಿ ತಿಂದು ಹೋದ, ಹಾಗೆ ನಂದು ಇನ್ನಾಗಬೇಕು. ಎಲ್ಲ ಕೆಲಸ ಆದಮೇಲೆ ನಾನು ತಿನ್ನೋದು. ತಲೆ ಕೂಡ ಒಂದು ಕಟ್ಟಲಿಲ್ಲ ನಾನು, ಮೀನು ಬಂತ ಅಂತ. ಮೀನು ಬಂತು ಬಂಗುಡೆಯ ಬೇಕದೇ ಕಣಪು ನೀರು ಎಡ್ಡು ಕತೆ ಮಾರಿ ಆ ಮಿಂಚು ಬರ್ತಾರೆ. ಅವರದ್ದು ಯಾವಾಗಲೂ ಇದ್ದದ್ದಿ ವಿಷಯ ಗೊತ್ತಾ, ನನ್ನ ಅಮ್ಮನಿಗೆ ತೃಪ್ತಿ ಅಂತ ಇಲ್ಲ. ನೀವು ಬೇಕಾದರೆ ಅವರಿಗೆ ಅದು ಎಂತ ಮೀನು, ದೊಡ್ಡ ಮೀನು ಅಂಜಲ್ ಅದು ತಂದು ಕೊಟ್ಟರೆ ಎಂತ ಹೇಳಿದ್ರು ಗೊತ್ತುಂಟಾ, ತಾದದಿ ತಾಲ ಪ್ರಯೋಜನಿಜ್ಜಿ ಹೇಳುವುದೇ ಅವರು ಯಾವಾಗಲೂ. ಆದರೆ ಅವರಿಗೆ ಮೀನಿನ ಅರ್ಬು ಮಾತ್ರ ಮುಗಿಯುವುದಿಲ್ಲ.
ಈಗ ಒಳ್ಳೇದಿಲ್ಲ ಅಂತೆ ಅಷ್ಟು ದಪ್ಪ ದಪ್ಪ ಮೀನು ಮಾರೆ ಬಗದ ಇದು ತುನ್ವರ ಕುಮೇನ ಕಾಸಿದೆ ಎಷ್ಟು ಅನ್ಕೊಂಡು ಜ್ವರ ಉಂಟಾ ಕೈಗಾರ ಬಚ್ಚು ಜ್ವರ ಟಮಾಟೋ ಬಾಡವು ಅವು ಜ್ವರ ಆಗ್ತದೆ ಕೈಗಾರ ಬಚ್ಚು ಕುಳ್ಳು ಜಪ್ಪು ಕುಳ್ಳು ಗಂಡೆ ಹಾಕೊಂಡು ಜಬ್ಬು ಕಾಂಡಿದೆ ತೊಂದರ ಜೋರ್ ಟಮಾಟೋ ನೀರು ಆಕ್ಸಿಜನ್ ದೇ ತೊಂದ್ರೆ ಅಂದ್ರೆ ಇದು ಆಕ್ಸಿಜನ್ ದೇ ತೊನೊಲಿ ಹೌ ಜೋರ್ ಟಮಾಟೋ ದೇ ತೊನ್ಲಿ ಅವ ಹಾಂ ಗೈಸ್ ನಾನು ಹೋಗೋದು ಮದ್ದಿಗೆ ಅವರಿಗೆ ಈ ಸೀಸನಲ್ಲಿ ಹಾಗೆ ಅಲ್ವಾ ಹುಷಾರಿದ್ರು ಒಂಥರ ಸ್ವಲ್ಪ ಜ್ವರ ಬಂದಾಗೆಲ್ಲ ಆಗುತ್ತಂತೆ ಹಾಗೆ ನಾನು ಹೋಗೋದು ಹೇಳಿ ತರೋದು ಡಾಕ್ಟ್ರಿಗೆ ಗೊತ್ತುಂಟು ಅವರ ಒಂದು ಯಾವಾಗಲೂ ನೋಡ್ತಾರಲ್ಲ ಹಾಗೆ ಹೋಗಿ ಬರ್ತೇನೆ ಮನೇಲಿ ಒಂದು ಹುಷಾರಿಲ್ಲದಾಗುವಾಗ ನನಗೆ ಟೆನ್ಷನ್ ಆಗೋದು ಮತ್ತೆ ಕಿರಿಕಿರಿ ಆಗ್ತದೆ ತಲೆಗೆ ಇವನೊಂದು ಪಾರ್ಟ್ ಟೈಮ್ ಕೆಲಸ ಆಗ್ತಾ ಉಂಟು ಮಾರೆ ನೀರೆಲ್ಲ ತಂದಿಟ್ಟು ಇಲ್ಲಿ ಕೆಲಸ ಮಾಡೋದು ದೇವರೇ ಮೀನೆಲ್ಲ ಇದರಲ್ಲಿ ಹಾಕಿಟ್ಟಿದ್ದಾನೆ ನೋಡಿ ಬರ್ಪಾನ ಅಂದವಿ ಮರ್ದಗತ ಪಕ್ಕಡೆ ದಾಯಿ ಅಂದ ಬರ್ಪಣ ಮಲ ಬರ್ಪಾನ ಪಕ್ಕಡೆ ನೀರಲ್ಲಿ ಅಂಚಿತುದು ಮೂಸು ಅಂಚಿತುದು ಅನ್ಪ ನಿಜ ಬರ್ಪ ಓಡೇನೆ ಬೇತೆ ಹೊಡಿಲ್ಲ ಪೋಪುಜಾನು ಮರ್ದ ದಾಡಿಬೋದು ಬರ್ಪ ಅವ ಪಕ್ಕಡೆ ಅವಳು ಬೋದು ಕುಲ್ಲೋಡು ಬರಣೆವ ಕುಲ್ಲಿಲೆ ಕಾನಿ ಬರ್ಪಣ ಬಲ ನೀನು ಆ್ಯಕ್ಟಿಂಗ್ ಬರೋ ಮನ್ಪೋಚಿ ಬರ್ಪಣ ಬಿದ್ದಾಡು ಪೋ ಬಕ್ಕ ಚೇಂಜ್ ಅನ್ಪೋಲಿ ಬಲ ಅವನಿಗೆ ಉಂಟಲ್ಲ ಬರಲಿಗೆ ಹೋಗ್ಬಿಟ್ಟ ಮನಸ್ಸುಂಟು ಆದ್ರೂ ಕೂಡ ಹಾಗೆ ಬರಿಯರೆ ಮೂಗು ಮುಟ್ಟ ಆಸೆ ಉಂಟು ಯಾನ್ ಲೆತ್ತಿಜಿ ಬಂಡದು ಈತ ಮಲ್ಲ ಮಂತದ್ದು ಅಲ್ಪ ಕೊಡುದು ಸಾಲೆ ಬಿಡ್ತು ಬಣ್ಣಗಳೇ ದೈ ಎದುರು ಈ ಬೋರ್ಡು ಸಂದೆ ಕಣ ನಾನು ಬಿಡ್ದು ನೀವು ಓದು ಎಪ್ಪದು ಓಡು ಅಮ್ಮಗಿರಟ ನೈಟಿಗೆ ನೋಡು ಜಾತ್ರೆಗೆ ನೈಟ್ ಬಿಡ್ಚಿ ಮಾಡಿದ್ವಿ ಜಾತ್ರೆಗೆ ಬೇಕಂದ್ರೆ ನೀವು ಮಂತ್ ಬಾರ್ದಾರ ಇರಿ ಓದೇವರೆ ಹೌದಾ ಇರ್ನ ನೈಟ್ ಇಂಚ ಕಲೆ ಪುಡಿಗೆ ಇರಿ ಅತ್ತು ಈರು ಪೊಡಿ ಒಯ್ಪು ಜರದಾಲ ಜಾಂಡ್ ಇನ್ನು ಎಣ್ಣೆ ಇಂಜ ಪೋಡಿ ಉಡುಪಾರ ಇರುಲೈ ಕೈ ಕಾಲು ಪೂಜೆ ಆಯ್ತಾ ಅವು ಕಪ್ಪು ಕಪ್ಪು ನಾವು ಬಂದ ಟೈಮ್ ಒಳ್ಳೇದುಂಟು ಒಂದು ಜನ ಇಲ್ಲ ಮಾರಿ ಭಾರಿ ಒಳ್ಳೇದಾಯ್ತು ಎಲ್ಲಿವರೆಗೆ ಏನು ಅವಸ್ಥೆ ಬೇಕಂತ ಇವನಿಗೆ ಟಿ ವಿ ನೋಡಬೇಕಂತ ನಾನು ಕರೆದು ಹಾಕಿಸಿದ್ದೆ ಈಗ ಇವನೇ ದೊಡ್ಡ ಇವ ಬರುದು ಇವನು ಆಸ್ಪತ್ರೆಗೆ ಮದ್ದು ಸಿಕ್ಕಿತು ನಮ್ಮ ಚಿಂಚು ಬಿಗ್ ಬಾಸ್ಗೆ ಹೋಗ್ತಾ ಇದ್ದಾನೆ ಈಗ ಹೋಗುದಷ್ಟೇ ಬಿಗ್ ಬಾಸ್ಗೆ ಈಗ ಮೈಕೆಲ್ಲ ಹಾಕಿಕೊಂಡು ರೆಡಿ ಆದ ಬಿಗ್ ಬಾಸ್ ಅದು ಸಿಕ್ಕಿತು ಗೈಸ್ 4 ಡೇ 4 ದಿವಸ ಅದು ಕೊಟ್ಟರು ಮತ್ತೆ ಬಂದು ಗೈಸ್ ಉಂಡಾರಾ ಇದಕ್ಕೆ ಮೀನು ಬರ್ತದಂತೆ ಎಡ್ಡೆ ಮೀನು ಬೊಕ್ಕ ಮೀನು ಬನ್ನೊಂದು ಇಪ್ಪರು ಮಾರೆ ದಿ ಮೀನು ಭಾರಿ ಲಾಯಕದ ಮೀನು ದಿ ನಂಗೆಲ್ಲ ಕೊಡ್ಡೇ ಇಲ್ಲ ಹತ್ತು ಮಾರು ಬಕ್ಕದಾದ ಕಣ ನೋಡ್ಬೆ ಅಂಜಲ್ ಅಂಜಲ್ ದಾತ ನಮ್ಮ ಬೆನ್ಪನ ಅಂಜಲ್ಗೆ ತುಲಿ ಆತು ಮಲ್ಲತ್ತು ದುದ್ದು ಶಾರ್ಕ್ ದಂಚಿನ ಯಾನ್ ಅಡಕ್ಕೆ ಏಂಡೆ ಎಂದು ಶಾರ್ಕ್ ಅಂದ ಆ ತುದ್ದ ಇತ್ತಿನು ಅವ್ರು ನೆಗಡ್ತಾ ಹೇಳ್ತಾ ಇದ್ದಾರೆ ಆಯ್ತಾ ಅದು ಶಾರ್ಕ್ ಅಲ್ಲ ಮಾರ್ಯಾರೆ ಅದು ಅಂಜಲ್ ಅಂತ ನಾನು ಅಂತ ಮೀನೆಲ್ಲ ನೋಡಿದವಳಲ್ಲ ಹಾಗೆ ಇಜ್ಜಪ್ಪ ಯಾನೇ ಮೀನು ಮಾಸ ತಿನ್ನೊಂದಿಪ್ಪನಾಗ ಅಂಜಲ್ ಪುರ ಇಜ್ಜಂತ ಮಂತೋದು ಇಜ್ಜಂತ ಆತು ಕಾಸ್ಟ್ಲಿದ ಕನಪುರ ನಮ್ಮ ಯೋಗ್ಯತೆ ಎಲ್ಲ ಇಜ್ಜಂತ
ಈ ಚಪ್ಪಲಿ ಅಮ್ಮ ಚಪ್ಪಲಿ ಅಪ್ಪ ನಿದ್ರೆ ಹಾಕುದು ಅಂತ ಆರಾಮ. 8 ಗಂಟೆ ಆಯಿತು. ಇವನು ಓದ್ತಾ ಇದ್ದ ಇಷ್ಟುವರೆಗೆ, ಸಾಯಂಕಾಲದಿಂದ ಓದ್ತಾ ಇದ್ದಾನೆ. ಅದಕ್ಕೋಸ್ಕರ ಇವನಿಗೆ ಪಾಸ್ತಾ ಮಾಡ್ತಾ ಇದ್ದೇನೆ ನಾನು. 2 ಪ್ಯಾಕೆಟ್ ತಂದಿದ್ದೆ, ಅದನ್ನು ಮಾಡುವ. ಇದನ್ನು ನಾನು ತಿಂದದ್ದು ಯಾವಾಗ ಗೊತ್ತಾ, 2 ಚಿಂಚುವ ಮನೆಯಲ್ಲಿ ಒಂದು ದಿವಸ ಕೂತ್ಕೊಂಡಿದ್ದೆ. ಅದು ಯಾವಾಗ ಡೆಂಗ್ಯೂ ಬರೋದಕ್ಕಿಂತ ಮುಂಚೆ ಆವಾಗ ತಿಂದದ್ದು ನಾನು ಪಾಸ್ತಾ. ಅದು ಬಿಟ್ಟರೆ ಇವಾಗ ತಿಂತಾ ಇದ್ದೇನೆ. ಇದೆ ನಿಖಿಲಲ್ಲಿ ಅಜ್ಜಿ ಗುರ ಕೊರ್ನಿ ಟೊಮೆಟೊ ಸಾಸ್ ಇದ್ದದ್ದು ಫ್ಲೇವರ್. ಈಗ 2 ಪ್ಯಾಕೆಟ್ ಇರುದು. ನಾವು ಈಗ 3 ಜನ ಇದ್ದೇವೆ, ಸ್ವಲ್ಪ ಸ್ವಲ್ಪ ತಿನ್ನುವ. ಈಗ ಮೊದಲದು ಬೇಯಿ, ಆಮೇಲೆ ಅದ್ರ ಜೊತೆಗೆ ಇದು ಕೊಟ್ಟಿದ್ದಾರೆ ಮಸಾಲೆ ಪಾಸ್ತಾ ತುಂಡು ಪಾಸ್ತಾ ಝಡ್ ಓದು ಜಾಲಿ ಪಡಿ ಓದು. ಅವನಿಗೆ ನಾಳೆ ಈಗ ಯೂನಿಟ್ ಟೆಸ್ಟ್ ಮಾಡ್ತಾರಲ್ಲ, ಹಾಗೆ ನಾಳೆ ಟೆಸ್ಟ್ ಉಂಟು. ಹಾಗೆ ಓದ್ತಾ ಇದ್ದಾನೆ, ಸಾಯಂಕಾಲದಿಂದ ಓದ್ತಾನೆ ಇದ್ದಾನೆ. ಕೂತ್ಕೊಂಡು ಹೋಗುತ್ತೆ. ಧನ್ಯವಾದ ಇರಲಿ. ಓದು. ಮತ್ತೆ ಮುಂಚೂಲಿ ಬಿದ್ದಿದ್ದಾಳೆ, ಅವನಲ್ಲಿದ್ದಾನೆ. ಅಮ್ಮ ಆಕ್ಸಿಜನ್ ತಗೊಂಡು ಟಿವಿ ನೋಡ್ತಾ ಇದ್ದಾರೆ. ಯಾವ ಮಲ್ಲ ಜಾಸ್ತಿ ಮನ್ಪೊಡೆ ಯಾವ ಆಯ್ತು ಹಾಂ ಇದು ಆಜೆಟ್ ಉಂಟು ಯಾವ ಒಂಜಿ ಟೇಸ್ಟ್ ತುಲೆ ಹೊಸತ್ತು ಮ್ಯಾಗಿ ಹತ್ತು ಬೇತೆ ಕೋಡೆದೆ ಎಲ್ಲ ತೆಡ್ಗನ ಇದ್ದೀನಿ. ಇದು ಉಪ್ಪು ಪುಲೈತಿತ್ತೆ ಪಾಡು. ಅಮ್ಮ ಹೇಳ್ತಾರೆ ಗೈ, ಅಮ್ಮನಿಗೆ ಪಾಸ್ತಾ ಕೊಟ್ಟಿದ್ದೇನೆ. ಅವರು ತಿನ್ನಲೇ ಇಲ್ಲ ಇಷ್ಟರವರೆಗೆ. ಹಾಂ ಹೋಗ್ಲಿ. ಪಾಸ್ತಾ ಇಡುಂಡ ಇಡುಂಡಮ್ಮ. ಏತ್ತು ಬಕೆಟಿಗೆ 20 ರೂಪಾಯಿ ಆಯಿತು ಆಯ್ತಾ? 2 ಬಕೆಟ್ ಕನ ಇದೆ 25. ಐನು ಮನ್ಪಂದೇ ಬೇಗ ಸುಖಿಸಿ ಅವನು ಆಗದಿಂದ ಗೊತ್ತಾಗ್ತಿದ್ದಾನೆ. ಪಾಸ್ತಾ 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 ಒಳ್ಳೇದುಂಟದು. ಡನ್. ಓದಿಪ್ಪು ನಮ್ಮ ಇಲ್ಲಾಡು ಬಂದು ಪುಣ್ಯತ. ಗಂಟೆ 10:30 ಆಯಿತು. ಸ್ವಲ್ಪ ಬಿಗ್ ಬಾಸ್ ನೋಡಿದೆ, ಈಗ ಮಲ್ಕೊಳ್ಳೋದು. ಅಮ್ಮ ಕೂಡ ಟ್ಯಾಬ್ಲೆಟ್ ಹಾಕೊಂಡು ಮಲಗಿದ್ರು. ಹಾಗೆ ಬೆಕ್ಕುಗಳಿಗೆಲ್ಲ ಫುಡ್ ಎಲ್ಲ ಕೊಟ್ಟಾಯ್ತು. ಚಿಂಚು ಕೂಡ ಓದಿಸ್ತಾ ಇದ್ದ. ಅವನಿಗೆ ನಾಳೆ ಒಂದು ಯೂನಿಟ್ ಟೆಸ್ಟ್ ಮಾಡ್ತಾರೆ ಅಂತ ಹೇಳಿದಲ್ಲ, ಅದಕ್ಕೆ ಓದ್ತಾ ಇದ್ದ ನೋಡಿ ಇಷ್ಟೊತ್ತು. ಹಾಗೆ ಮಲ್ಕೊಳ್ಳೋದು ಇನ್ನು ನಾವು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಬಟನ್ ಟಿಕ್ ಅಂತ ಒತ್ತಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಜಾಯಿನ್ ಆಗಿ ಡೈಲಿ ವ್ಲಾಗ್ಸ್ ನೋಡೋಕೆ. ಸಿಗೋಣ ಗೈಸ್ ನಾಳೆ. ಟಾಟಾ ಗೈಸ್, ಬೈ, ಟೇಕ್ ಕೇರ್.